ಐಫೋನ್ 17 ಸೀರೀಸ್ ಲಾಂಚ್ ಆಗಿ ಇನ್ನು 5 ತಿಂಗಳು ಕೂಡ ಆಗಿಲ್ಲ. ಆಗಲೇ 18 ಸೀರೀಸ್ದು ಏನೇನು ಬೇಕೋ ಅವೆಲ್ಲ ಲೀಕ್ಸ್ ಆಗಿರೋ ಬಂದಿದ್ದಾವೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾವ ರೀತಿ 18 ಸೀರೀಸಲ್ಲಿ ಏನೇನು ಅಪ್ಗ್ರೇಡ್ ಇದ್ದಾವೆ ಎಲ್ಲ ಇದ್ರ ಬಗ್ಗೆ ಮಾಹಿತಿ ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ನೆಕ್ಸ್ಟು 2026 ಈ ವರ್ಷದಲ್ಲಿ ಬರೀ ನಮಗೆ ಸಿಗುವಂಥದ್ದು ಐಫೋನ್ 18 ಪ್ರೋ ಮತ್ತು 18 ಪ್ರೋ ಮ್ಯಾಕ್ಸು ಮತ್ತು 18 ಅಲ್ಟ್ರಾ ಫೋಲ್ಡ್ ಅಂತ ಒಂದು ಸ್ಮಾರ್ಟ್ಫೋನ್ ಬಿಡ್ತಾ ಇದ್ದಾರೆ. ಈ 3 ಸ್ಮಾರ್ಟ್ಫೋನ್ ಮಾತ್ರ ಬರುತ್ತೆ ನಿಮಗೆ ಈ ಸತಿ, ಅಂತಂದರೆ ಈ ವರ್ಷದಲ್ಲಿ. ನೆಕ್ಸ್ಟ್ ವರ್ಷ ಸ್ಟಾರ್ಟಿಂಗ್ 2027 ಸ್ಟಾರ್ಟಿಂಗಲ್ಲಿ ಐಫೋನ್ 18 ಮತ್ತು 18 ಪ್ಲಸ್ 18E ಅಂತ ಇತ್ತಲ್ಲ, ಆ ರೀತಿ ಆ 3 ಸ್ಮಾರ್ಟ್ಫೋನ್ ಬರ್ತವೆ ಆ ಟೈಮಲ್ಲಿ. ಈ ಒಂದೇ ಸತಿ ಲಾಂಚ್ ಮಾಡ್ತಿಲ್ಲ. ಆ್ಯಪಲ್ ಅವ್ರದ್ದು ಏನೇನು ಪ್ಲಾನ್ಸ್ ಇದೆ ಗೊತ್ತಿಲ್ಲ, ಒಟ್ಟು ಆ ರೀತಿ ರಿಲೀಸ್ ಮಾಡ್ತಾ ಇದ್ದಾರೆ. ಈ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಲಾಂಚ್ ಆಗುವಂಥ 18 ಪ್ರೋ ಅಲ್ಲಿ ಏನೇನು ಫೀಚರ್ಸ್ ಇದಾವೆ, ಹೊಸದಾಗಿ ಏನೇನು ಆ್ಯಡ್ ಮಾಡಿದ್ದಾರೆ ಅಂತ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನು ಡಿಸ್ಪ್ಲೇ ನೋಡ್ತಾ ಇದ್ದೀರಿ ಇಷ್ಟು ದಿವಸ, ಅದರಲ್ಲಿ ನಿಮಗೆ ಸೆಂಟರಲ್ಲಿ ಕ್ಯಾಮ್ರಾ ಬಂದು ಡೈನಮಿಕ್ ಐಲ್ಯಾಂಡ್, ಫೇಸ್ ಐಡಿ ಎಲ್ಲ ಇತ್ತು, ಸೆನ್ಸರ್ ಬಂದು. ಈಗ ಆ ರೀತಿ ಇರೋದಿಲ್ಲ. ಕ್ಯಾಮ್ರಾ ಬಂದು ಕಾರ್ನರಲ್ಲಿ ಕೊಡ್ತಾ ಇರುವಂಥದ್ದು, ಮತ್ತೆ ಫೇಸ್ ಐಡಿ ಕೂಡ ನಿಮಗೆ ಮೇಲೇನೋ ಈಗ ಡಿಸ್ಪ್ಲೇ ಆಗೋದಿಲ್ಲ, ಒಳಗಡೆ ಅಂಡರ್ ಡಿಸ್ಪ್ಲೇ ಕೊಡ್ತಾ ಇದ್ದಾರೆ. ಕ್ಯಾಮ್ರಾ ಪ್ಲೇಸ್ಮೆಂಟ್ ಜಾಗ ಬೇರೆ ಬಿಟ್ಟು ಇನ್ನೊಂದೇನಪ್ಪ ಡಿಫ್ರೆನ್ಸ್ ಅಂತಂದರೆ, ಫೇಸ್ ಐಡಿ ಏನಾಗಿದೆ ಅಂತ ಕೇಳೋದಾದ್ರೆ, ಫೇಸ್ ಐಡಿ ಬಂದು ಸೈಡಲ್ಲೇ ಇದೆ, ಅದು ಅಂಡರ್ ಡಿಸ್ಪ್ಲೇ ಹೋಗಿದೆ. ಅಂತಂದರೆ ಡಿಸ್ಪ್ಲೇ ಒಳಗೆ ಅದನ್ನು ಅಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಪಂಚೋಲ್ ಯಾವ ರೀತಿ ಇದೆ ಅಂತಂದರೆ ನಿಮಗೆ ಗೊತ್ತಾಗಿರುತ್ತೆ. ನಮ್ಮ ಆಂಡ್ರಾಯ್ಡ್ ಫೋನಲ್ಲೆಲ್ಲ ಸುಮಾರು ನೋಡಿರ್ತೀರಾ, ರಿಯಲ್ಮಿ ಆಗಿರ್ಬೋದು, ರೆಡ್ಮಿ ಎಲ್ಲ ಕಂಪ್ನೀಸು ತಂದಿದ್ದಾವೆ ಆ ರೀತಿ. ಅದನ್ನು ಇವಾಗ ಅವ್ರು ಆ್ಯಪಲ್ ಅವ್ರು ಇವಾಗ ಫಾಲೋ ಮಾಡ್ತಾ ಇದ್ದಾರೆ. ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದು 2 nm ಚಿಪ್ಸೆಟ್ ಆಗಿರುತ್ತೆ, A20 Pro ಅಂತ. ಈ ಹೊಸ ಚಿಪ್ಸೆಟ್ನ ಯೂಸ್ ಮಾಡಿದ್ದಾರೆ. 2 nm ಆಗಿರೋದ್ರಿಂದ ನಿಮಗೆ ಇನ್ನೂ ಒಂದೊಳ್ಳೆ ಬ್ಯಾಟ್ರಿ ಎಫಿಷಿಯೆಂಟ್ ಆಗಿರುತ್ತೆ ಇದು. ಮತ್ತು ಇಷ್ಟು ದಿನ ಅವರು ಕ್ವಾಲ್ಕಮ್ನ ಯೂಸ್ ಮಾಡ್ತಾಯಿದ್ರು, ಅಂತಂದರೆ ಮೋಡಮ್ ಬಂದು ನೆಟ್ವರ್ಕ್ಗೆ, ಸೆಲ್ಯುಲರ್ ನೆಟ್ವರ್ಕ್ಗಳಿಗೆಲ್ಲ ಅದು ಯೂಸ್ ಆಗೋದಕ್ಕೆ. ಈಗ ಈ ಸತಿ ಬಂದವರು C2 ಮೋಡಮ್ನ ಯೂಸ್ ಮಾಡಿದ್ದಾರೆ. ಆದರೆ ಇದು ಸ್ವಂತ ಆ್ಯಪಲ್ ಅವರೇ ಮ್ಯಾನುಫ್ಯಾಕ್ಚರ್ ಮಾಡಿ ಅವರೇ ಡಿಸೈನ್ ಮಾಡಿರುವಂಥ ಒಂದು ಚಿಪ್ಸೆಟ್ ಆಗಿರುತ್ತೆ. ಬರ್ತಾ ಇರೋ 18 ಪ್ರೋ ಮತ್ತು ಪ್ರೋ ಮ್ಯಾಕ್ಸಲ್ಲಿ ಕಲರ್ ಬಂದು ಬರ್ಗ್ಯಾಂಡಿ ಮತ್ತು ಬ್ರೌನ್, ಇನ್ನೊಂದು ಪರ್ಪಲ್ ಅಂತ, ಈ 3 ಕಲರಲ್ಲಿ ಬರ್ತಾ ಇರುವಂಥದ್ದು ಈ ಸ್ಮಾರ್ಟ್ಫೋನ್ ಬಂದು. ಈ 3 ಕಲರಲ್ಲಿ ನಿಮಗೆ ಯಾವ ಕಲರ್ ಇಷ್ಟ ಆಯಿತು ಅಂತ ಇವಾಗಲೇ ಕಮೆಂಟ್ ಮಾಡಿ. ಈ 18 ಪ್ರೋ ಮತ್ತು ಪ್ರೋ ಮ್ಯಾಕ್ಸಲ್ಲಿ ಇನ್ನೊಂದು ದೊಡ್ಡ ಚೇಂಜಸ್ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಈ ಸತಿ ನಾವು ಕ್ಯಾಮ್ರಾದಲ್ಲಿ ವೇರಿಯಬಲ್ ಅಪರ್ಚರ್ನ ನೋಡ್ಬೋದು. ಯಾವ ರೀತಿ ಅಂತಂದರೆ, ನೀವು DSLR ಕ್ಯಾಮ್ರಾದಲ್ಲೆಲ್ಲ ಅಪರ್ಚರ್ ಓಪನ್ ಆಗೋದು ಆ ರೀತಿ ನೀವು ನೋಡಿರ್ತೀರಲ್ಲ, ಇಷ್ಟು ಓಪನ್ ಆಗುತ್ತೆ. ನೀವು ನೋಡಿರ್ಬೋದು ಕ್ಯಾಮ್ರಾದಲ್ಲಿ ಅವರು ಲೆನ್ಸ್ ಇದು ಮಾಡಬೇಕಾದ್ರೆ ಏನಾರು ಅಬ್ಸರ್ವ್ ಮಾಡಿರ್ಬೋದು ಅಷ್ಟೇ. ಬಟ್ ನೀವು ಆ ರೀತಿ ಇರುತ್ತೆ ಇದರಲ್ಲೂ, ಕ್ಯಾಮ್ರಾದಲ್ಲೂ ನೀವು ನೋಡ್ತಾ ಇದ್ದೀರಾ ಆ ರೀತಿ ಇರುತ್ತೆ ಐಫೋನಲ್ಲೂ. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ, ಲೋ ಲೈಟಲ್ಲೂ ನಿಮಗೆ ಒಂದು ಒಳ್ಳೆ ಕ್ವಾಲಿಟಿ ಫೋಟೋ ಕೊಡೋದಕ್ಕೆ ಯೂಸ್ ಆಗುತ್ತೆ. ಬೊಕೆ ಎಫೆಕ್ಟಿಗೆ ಚೆನ್ನಾಗಿ ಬರುತ್ತೆ. ಅಪರ್ಚರ್ ಅಂತಂದರೆ ನೀವು ಕಣ್ಣು ಯಾವಾಗ ಜಾಸ್ತಿ ಓಪನ್ ಮಾಡ್ತೀರಾ ಅವಾಗ ಬೆಳಕು ನಿಮಗೆ ಜಾಸ್ತಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆ ರೀತಿ ಅದರಲ್ಲಿ ಬೆಳಕು ಇಂಟೇಕ್ ಜಾಸ್ತಿ ಆದಾಗ ನಿಮಗೆ ಒಂದು ಒಳ್ಳೆ ಕ್ವಾಲಿಟಿ ಫೋಟೋ ಬರೋದು ಆ ರೀತಿ ಎಲ್ಲ ಆಗುತ್ತೆ ಫೋನಲ್ಲಿ, ಅಂತಂದರೆ ಕ್ಯಾಮ್ರಾದಲ್ಲಿ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಚೇಂಜಸ್ ಬಂದು ವೇರಿಯಬಲ್ ಅಪರ್ಚರ್ ಬಂದು 17 ಪ್ರೋ ಏನು ಲಾಂಚ್ ಮಾಡಬೇಕಾಗಿತ್ತು ಆ ಟೈಮಲ್ಲಿ ಅವರು ಎಲ್ಲ ಅದನ್ನು ಟೆಸ್ಟ್ ಮಾಡಿದ್ರಂತೆ. ಆದರೆ ಅದನ್ನು ಅವರು ಇಂಪ್ಲಿಮೆಂಟ್ ಮಾಡಿಲ್ಲ ಆ ಕ್ಯಾಮ್ರಾ ಇದಕ್ಕೆ ಬಂದು. ಈ ಸತಿ ಅವರು 18 ಪ್ರೋಗೆ ಇಂಪ್ಲಿಮೆಂಟ್ ಮಾಡ್ತಾ ಇರೋವಂಥದ್ದು. ಅಂತಂದರೆ ಪ್ರೋ ಮತ್ತು ಪ್ರೋ ಮ್ಯಾಕ್ಸ್ ಕೂಡ ಎರಡೂ ಆಗಿರುತ್ತೆ. ಆದರೆ ನೀವು ಥಿಂಕ್ ಮಾಡೋದಕ್ಕೆ ಹೋಗ್ಬೇಡಿ, ಆದರೆ ಇದು ಪ್ರೋಗೆ ಬರುತ್ತೆ ಮತ್ತು ಮ್ಯಾಕ್ಸಿಗೆ ಬರುತ್ತೆ ಅಂತ. ಆ್ಯಪಲ್ ಅವ್ರು ಏನು ಬೇಕಾದರೂ ಮಾಡ್ಬೋದು, ಮ್ಯಾಕ್ಸಿಗೆ ಮಾತ್ರ ಕೊಟ್ಟು ಪ್ರೋಗೆ ಇಲ್ಲದೆ ಇರೋ ಥರ ಮಾಡ್ಬೋದು. 18ಅಲ್ಲಿ ಬರುತ್ತೆ ಅಂತಲೂ ಅನ್ಕೊಳಕ್ಕೆ ಹೋಗ್ಬೇಡಿ, ಪ್ರೋನೇ ಬರುತ್ತೆ ಇಲ್ಲ ಅದು ಗ್ಯಾರಂಟಿ ಇಲ್ಲ. ಇದು ಇನ್ನೊಂದು ಚೇಂಜಸ್ ಬಂದು ಸ್ಯಾಟಲೈಟ್ ಕನೆಕ್ಷನ್. ಅಂತಂದರೆ ನಾವು 5G ನೆಟ್ವರ್ಕ್ನ ಟವರ್ ಥ್ರೂ ಒಂದೇ ಯೂಸ್ ಮಾಡೋದಲ್ಲ, ನಾವು ಸ್ಯಾಟಲೈಟ್ ಥ್ರೂನು ಯೂಸ್ ಮಾಡ್ಬೋದು ಅಂತ ಆ ರೀತಿ ಏನೋ ಒಂದು ಹೊಸ್ದಾಗಿ ಏನೋ ಅದರಲ್ಲಿ ತರ್ತಾ ಇರುವಂಥದ್ದು 18 ಸೀರೀಸಲ್ಲಿ. ಅದರಲ್ಲಿ ಅದನ್ನು ಬಿಟ್ಟರೆ ನೀವು ಇನ್ನೊಂದು ಐಫೋನ್ 14 ಸೀರೀಸಿಂದ ಅವರು ಲಾಂಚ್ ಮಾಡಿದ್ರು SOS ಫೀಚರ್ ಅಂತ. ಎಮರ್ಜೆನ್ಸಿಗೆ ಏನಾದರೂ ಯೂಸ್ ಆಗುತ್ತೆ ಅಂತ ಸ್ಯಾಟಲೈಟ್ ಥ್ರೂ ಕನೆಕ್ಷನ್ಗೆ. SOS ಫೀಚರ್ ಅಂದರೆ ಎಮರ್ಜೆನ್ಸಿ ಫೀಚರ್ ಇತ್ತಲ್ಲ, ಆ ರೀತಿ ಐಫೋನ್ 14ಇಂದನೇ ಆ ರೀತಿ ಅದು SOS ಫೀಚರ್ ಕೂಡ ತಂದಿದ್ರು. ಅದೇ ರೀತಿ 18 ಸೀರೀಸಲ್ಲೂ ಹೊಸದಾಗೇನೋ ಟ್ರೈ ಮಾಡ್ತಾ ಇದ್ದಾರೆ ಆ್ಯಪಲ್ ಅವರು. ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಐಫೋನಲ್ಲಿ ಅವರು 18 ಪ್ರೋ ಮತ್ತು ಮ್ಯಾಕ್ಸ್ ಬಿಟ್ಟು ಇನ್ನೊಂದು ಫೋನ್ ಲಾಂಚ್ ಮಾಡ್ತಿದ್ದಾರೆ ಅಂತ ಹೇಳಿದೆ. ಅದು ಹೊಸದಾಗಿ ಅವರು ಆ್ಯಪಲ್ ಈ ಸೀರೀಸಲ್ಲೇ ಹೊಸದಾಗಿ ಲಾಂಚ್ ಮಾಡ್ತಿರೋದು ಫೋಲ್ಡ್ ಬಂದು. ನೀವು ಸ್ಯಾಮ್ಸಂಗಲ್ಲೆಲ್ಲ ನೋಡಿರ್ತೀರ, ಆ ರೀತಿ ಐಫೋನ್ ಫೋಲ್ಡ್ ಅಥವಾ ಅಲ್ಟ್ರಾ ಅಂತ ಒಂದು ಸ್ಮಾರ್ಟ್ಫೋನ್ ಬಿಡ್ತಾ ಇದ್ದಾರೆ. ಇದರಲ್ಲಿ ಅವರು ಈ ಫೋನ್ ಲಾಂಚ್ ಆಗೋದು ನಿಮಗೆ ಈ ವರ್ಷವೇ ಲಾಂಚ್ ಆಗುತ್ತೆ ಸೆಪ್ಟೆಂಬರ್ ಟೈಮಲ್ಲಿ. 18 ಪ್ರೋ ಮತ್ತು ಮ್ಯಾಕ್ಸ್ ಜೊತೆಗೇ ಇದು ಲಾಂಚ್ ಆಗುತ್ತೆ. ಆದರೆ ಪ್ರೈಸ್ ಬಂದು ನಿಮಗೆಲ್ಲ ಗೊತ್ತಿರುತ್ತೆ ಆ್ಯಪಲ್ ಅವ್ರು ಯಾವ ರೀತಿ ಇರ್ತಾರೆ ಅಂತ. ಆದರೆ ಎಕ್ಸ್ಪೆಕ್ಟೆಡ್ ಪ್ರೈಸ್ ಬಂದು ಎಷ್ಟಿರುತ್ತೆ ಅಂತಂದರೆ 1,80,000ದಿಂದ 2.5 ಲಕ್ಷದ ತನಕ ಈ ಸ್ಮಾರ್ಟ್ಫೋನ್ ಪ್ರೈಸ್ ಬಂದಿರುತ್ತೆ, ಅಷ್ಟಿರುತ್ತೆ ಪ್ರೈಸ್ ಇದರಲ್ಲಿ. ಅಂತಂದರೆ ನಿಮಗೆ 180ರಿಂದ ಸ್ಟಾರ್ಟಿಂಗ್ ವೇರಿಯಂಟ್ ಸ್ಟಾರ್ಟ್ ಆಗುತ್ತೆ. ಅದೇ 256 GB, ಅದಾದಮೇಲೆ 1 TB ಲಾಸ್ಟು, ಆ ರೀತಿ ಇರುತ್ತೆ. ಅಷ್ಟು ಪ್ರೈಸ್ ರೇಂಜಲ್ಲಿ ಒಟ್ಟು ಅಂತಂದರೆ 2.5 ಲಕ್ಷದ ತನಕ ಈ ಸ್ಮಾರ್ಟ್ಫೋನ್ ಬರುತ್ತೆ. ಇದರಲ್ಲಿ ಏನೇನಪ್ಪ ಫೀಚರ್ ಅಂತಂದರೆ, ನಿಮಗೆ ಇನ್ನೇನು A20 ಪ್ರೋನೇ ಇರುತ್ತೆ ಚಿಪ್ಸೆಟ್ ಬಂದು. ಅದನ್ನು ಬಿಟ್ಟರೆ ಇನ್ನೊಂದು ಏನು ಚೇಂಜಸ್ ಮಾಡಿರ್ತಾರೆ ಅಂತಂದರೆ, ಇದರಲ್ಲಿ ಫೇಸ್ ಐಡಿ ಇರೋದಿಲ್ಲ.
ಫೇಸ್ ಐ ಡಿ ಬದಲು ಮತ್ತೆ ನಿಮ್ಮ ಮುಂಚೆ ಫೋನಲ್ಲೆಲ್ಲ ನೋಡ್ತಿದ್ರೆ ಆ್ಯಪಲ್ ಅವ್ರದ್ದು ಮೇಲೆ ಟಾಪಲ್ಲಿ ನಿಮಗೆ ಈ ರೀತಿ ಫಿಂಗರ್ ಪ್ರಿಂಟ್ ಸೆನ್ಸರು ಅದು ಬಟನ್ ಇತ್ತು ನೋಡಿರಿ, ಪವರ್ ಬಟನು, ಆ ರೀತಿ ಇಂಟಿಗ್ರೇಟ್ ಮಾಡಿ ಅದ್ರ ಜೊತೆನೇ ಫಿಂಗರ್ ಪ್ರಿಂಟ್ ಕೂಡ ಇಂಟಿಗ್ರೇಟ್ ಮಾಡಿ ಬಿಡ್ತಾ ಇದ್ದಾರೆ. ನಾನು ಇನ್ನೊಂದು ಹೇಳೋದು ಮರ್ತೆ, ಇನ್ನೊಂದೇನು ಐಫೋನ್ 18 Pro ಮತ್ತು Pro Maxಲ್ಲಿ ಇನ್ನೊಂದೇನು ಫೀಚರ್ ನಾನು ಬಿಟ್ಟೆ ಅಂತಂದರೆ, ನೀವು ಇಷ್ಟು ದಿವಸ ಕ್ಯಾಮ್ರಾ ಕ್ಯಾಪ್ಚರ್ ಬಟನಲ್ಲಿ ಏನೇನು ನೋಡಿದ್ರಿ ಅಂತಂದರೆ, ನೀವು ಬರೀ ಕ್ಲಿಕ್ ಮಾಡ್ಬೋದು ಮತ್ತು ಪ್ರೆಷರ್ ಸೆನ್ಸಿಟಿವ್ ಕೂಡ ಇರುತ್ತೆ. ಅಂತಂದರೆ ಹಿಂಗೆ ಸ್ವಲ್ಪ ಪ್ರೆಸ್ ಮಾಡಿದ್ರು ಸಾಕು, ನಿಮಗೆ ಆ ಪ್ರೆಷರಿಂದ ಅದು ಕ್ಲಿಕ್ ಆಗೋ ರೀತಿ ಆಗ್ತಿತ್ತು, ಒಳಗೂ ಹೋಗ್ತಾಯಿತ್ತು. ಅಂತಂದರೆ ಕ್ಲಿಕ್ ಆಗ್ತಿತ್ತು, ಪವರ್ ಬಟನ್ ಹಿಂಗೆ ಆಗ್ತಿತ್ತು ಆ ರೀತಿ. ಈ ಸತಿ ಹಂಗಿರೋದಿಲ್ಲ, ಬರೀ ಪ್ರೆಷರ್ ಸೆನ್ಸಿಟಿವ್ ಇರುತ್ತೆ. ಸ್ವಲ್ಪ ಹಿಂಗೆ ಪ್ರೆಸ್ ಮಾಡ್ಕೊಂಡ್ರೆ ಸಾಕು. ನೀವು ಇಂಡಕ್ಷನ್ ಸ್ಟವ್ ಎಲ್ಲ ನೋಡಿರ್ಬೋದು, ಅದ್ರಲ್ಲಿ ನೀವು ಹೆಂಗೆ ಸುಮ್ಮನೆ ಪ್ರೆಸ್ ಮಾಡೋ ಥರನೂ ಮಾಡಲ್ಲ, ಸುಮ್ಮನೆ ನೀವು ಪ್ರೆಷರ್ ಆಗ್ತೀರ ನಿಮ್ಮ ಫಿಂಗರಿಂದ, ಆ ರೀತಿ ಆದರೂ ನಿಮಗೆ ಅದು ವರ್ಕ್ ಆಗ್ತಿತ್ತಲ್ಲ, ಆ ರೀತಿ ಇದರಲ್ಲಿ ಇರುತ್ತೆ ಅಂತ ಅಷ್ಟೇ. ನಿಮಗೆ ಎಕ್ಸಾಂಪಲ್ ಕೊಟ್ಟೆ ಆ ರೀತಿ. ಇದರಲ್ಲಿ ಇನ್ನೇನು ಸೇಮು ಸೀಟು ಮಾಡಮ್ ಇರುತ್ತೆ, ನೆಟ್ವರ್ಕು ಕನೆಕ್ಟಿವಿಟಿಗೆ ಸ್ವಲ್ಪ ಅಷ್ಟೊಂದೇನು ಇಶ್ಯೂ ಬರೋದಿಲ್ಲ. ಕೊನೆವರೆಗೂ ವಿಡಿಯೋ ನೋಡಿದ್ದೀರಾ ಅಂತ ಅನ್ಕೋತೀನಿ. ಈ 3 ಸ್ಮಾರ್ಟ್ಫೋನಲ್ಲಿ ನಿಮಗೆ ಯಾವ ಫೋನ್ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ವಿಡಿಯೋನ ಈಗಲೇ ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿ ಬಂದಿದ್ದ ಅಂತ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣಂತೆ, ಬಾಯ್.